ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವಳಿಗೋಸ್ಕರ ನೀನು ತ್ಯಾಗ ಮಾಡ್ದೇನಪ್ಪ. ಸಂಪದ ಕೈ ಕುಯ್ದ್ರೆ ಅದ್ರಲ್ಲಿ ನಿಮಗ್ ತ್ಯಾಗ ಏನ್ ಕಾಣಿಸ್ತು ರೀ? ಹೆಂಡತಿಗೆ ರಕ್ತ ನೋಡಕ್ಕಾಗಲ್ಲ ಅಂತ ಅವಳ ರಕ್ತನ ತಾನ್ ನೋಡ್ದ ನೋಡಮ್ಮ, ಅದೇನಮ್ಮ ತ್ಯಾಗ ಅಂದ್ರೆ. ಅಂಥ ತ್ಯಾಗ ಅವಳಿಗೆ ಅರ್ಥ ಆಗಲ್ಲ ಬಿಡಿ, ನೀವು ಮುಂದುವರಿಸಿ. ನಮ್ ಕುಟುಂಬಕ್ಕೋಸ್ಕರ ಸಂಪದ ರಕ್ತ ಅರ್ಪಣೆ ಮಾಡಿದಾಳೆ ಅಂದ್ರೆ ಸಾಮಾನ್ಯ ವಿಷಯನ ಅದು? ಹೌದಯ್ಯ, ಅವಳು ಕದಲ್ದೇ ಇರೋ ದೇವತೆ, ಇವಳು ಓಡಾಡೋ ದೇವತೆ. ಇಲ್ಲೋಡಪ್ಪ, ನಿನಗೆ ಮೊದ್ಲೇ ಹೇಳಿದೀನಿ. ಚಿಂತೆ ಮಾಡಬೇಡಿ ಅಮ್ಮ, ನನ್ನ ಕಣ್ಣೀರ್ನ ಕರ್ಚೀಫಿಂದ ಒರೆಸ್ಕೋತೀನಿ ಅಮ್ಮ. ಏನೋ ಇನ್ನು ಇಲ್ಲೇ ಇದು ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಆ ಒಡವೆಗಳು ತಗೊಂಡ್ ಬಾ. ಇರಮ್ಮ, ಪೂಜೆ ಈಗಷ್ಟೇ ಶುರುವಾಗಿರುತ್ತೆ. ನಾವು ಬಂದಿದ್ದೀವಿ ಅನ್ನೋ ವಿಷಯ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ರೆ ಒಳಗಡೆ ಪರಿಸ್ಥಿತಿ ಹೇಳ್ತಾಳೆ. ಅದಾದ್ಮೇಲೆ ಅವಕಾಶ ನೋಡ್ಕೊಂಡು ಹೋಗ್ಬೇಕು. ಅಷ್ಟರಲ್ಲ ಶೌರ್ಯ ಕಣ್ಗೋ ಕಲ್ಯಾಣಿ ಕಣ್ಗೋ ಏನಾದ್ರೂ ಬಿದ್ರೆ ನಮ್ ಕತೆ ಮುಗೀತು ಅಷ್ಟೇ. ಏನಾಗಲ್ಲಮ್ಮ, ಎಲ್ರೂ ಪೂಜೆ ಅವಸರದಲ್ಲಿರ್ತಾರೆ. ಅಷ್ಟರಲ್ಲಿ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕು. ಇರು, ಒಳಗಡೆ ಪರಿಸ್ಥಿತಿ ಏನು ತಿಳ್ಕೊತೀನಿ. ಹಲೋ ಹಲೋ ಅಕ್ಕ, ನಾವು ಬಂದಿದ್ದೀವಿ. ಮನೆ ಹಿಂದೆನೇ ಇದ್ದೀವಿ. ಹೌದಾ, ಸರಿ. ಈಗಷ್ಟೇ ಪೂಜೆ ಶುರುವಾಗಿದೆ, ಸ್ವಲ್ಪ ಹೊತ್ತು ಪೂಜೆ ನಡಿಲಿ, ಅವಾಗ ಬಂದ್ಬಿಡು. ಸರಿ ಅಕ್ಕ. ಲೇ, ಹುಷಾರು ಕಣೋ. ಈ ಸರಿ ಪೂಜೆ ಹೊರಗಡೆ ಆಗಿರೋದಕ್ಕೆ ಯಾರಿಗೂ ಯಾವುದೇ ಅವಕಾಶ ಕೊಡ್ದೇನೆ ಹಾಗ್ ಬಂದು ಹೀಗ್ ಹೋಗ್ಬಿಡ್ಬೇಕು. ಅದನ್ನ ನಾನು ನೋಡ್ಕೋತೀನಲ್ವಾ. ಯಾರ ಹತ್ರ ಫೋನಲ್ಲಿ? ಪೂಜೆ ಬಿಟ್ಟು ಬಂದು ಆರಾಮಾಗಿ ಫೋನಲ್ಲಿ ಹರಟೆ ಹೊಡಿತಿದ್ಯಾ? ಅಯ್ಯೋ, ಹಾಗೇನೂ ಇಲ್ಲ ರೀ. ಯಾವುದೋ ರಾಂಗ್ ನಂಬರಿಂದ ಫೋನ್ ಬಂದಿದ್ದಕ್ಕೆ ನಾನು ತುಂಬಾ ಭಕ್ತಿಯಿಂದ ಪೂಜೆ ನೋಡ್ತಿದ್ರೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಬೈತಿದ್ದೆ ಅಷ್ಟೇ. ಅಯ್ಯೋ, ನಾನ್ ಪೂಜೆ ಹತ್ರ ಇಲ್ಲ ಅಂದ್ರೆ ಅತ್ತೆ ನನಗ್ ಬೈತಾರೆ. ಅರಿಶಿನದ ನೀರು ಹಾಕಾಯ್ತಲ್ಲ, ಇನ್ನು ಯಾಕೆ ತಡ? ದೀಪ ಹಚ್ಚು ಸಂಪದ. ಅಮ್ಮ, ಈಗ ನೀವು ಮಾಡ್ತಾ ಇರೋದು ಮಾಮೂಲಿ ಪೂಜೆ ಅಲ್ಲ, ಶಕ್ತಿ ಪೂಜೆ. ಸರಿಯಾಗಿ ಏನೇನ್ ಮಾಡ್ಬೇಕು ಅನ್ನೋದು ನಮ್ಮ ಹತ್ರ ಒಂದು ಮೆನು ಇದೆ. ಮೆನುನಾ? ಅದೇನು? ಅವ್ರ ಭಾಷೆಯಲ್ಲಿ ಮೆನು ಅಂದ್ರೆ ಪೂಜಾ ವಿಧಾನ ಅಂತ ಅರ್ಥ. ಹೌದಮ್ಮ. ಕಲ್ಯಾಣಿ ಅವರೇ, ನೀವು ಸಂಪದ ಅವರ ಕೈಯಲ್ಲಿ ದೀಪ ಇಡಿ.
ಅಮ್ಮ ನಿಮ್ ಕೈಯಾರೆ ಸಂಪದ ತಲೆ ಮೇಲೆ ಅಖಂಡ ದೀಪ ಇಡಿ. ಅತ್ತೆ ಏನಿದೆಲ್ಲ ನೀವಾದ್ರೂ ಹೇಳಿ. ಕಳ್ದು ಹೋಗಿರೋ ನನ್ನ ಒಡವೆಗಳು ಸಿಕ್ಕಾಯ್ತು. ಆದ್ರೆ ಆ ಸಿದ್ದು ಮಾಡ್ತಾ ಇರೋ ಕೆಲಸದಲ್ಲಿ ನಿನ್ನ ಕೈವಾಡ ಇಲ್ಲ ಅಂತ ನಿರೂಪಿಸೋದಿಕ್ಕೆ ಅಲ್ವಾ ಈ ಪೂಜೆ ಮಾಡ್ತಾ ಇರೋದು. ಮೊದ್ಲು ಆ ದೀಪನ ಕೈಯಲ್ಲಿ ಹಿಡ್ಕೊಂಡು ಅಖಂಡ ಜ್ಯೋತಿನ ತಲೆ ಮೇಲೆ ಇಟ್ಕೊಂಡು ಆ ಪೂಜಾರಿಗಳು ಹೇಳ್ದ ಹಾಗೆ ಮಾಡು. ನಿಮ್ಮ ಭಕ್ತಿ ಕುಟುಂಬಕ್ಕೋಸ್ಕರ ಆ ಹುಡುಗಿ ಕಷ್ಟ ನೋಡ್ತಿದ್ರೆ ಮಾತೇ ಬರ್ತಿಲ್ಲ. ನಿಮ್ ಕೈಯಾರೆ ಅವ್ರ ತಲೆ ಮೇಲೆ ಅಖಂಡ ದೀಪ ಇಡಿ. ಅಮ್ಮ ತಾಯೇ ಹರೋಹರ. ಅತ್ತೆ ನಾನು ತಪ್ಪು ಮಾಡಿದ್ದೆ ಅಂತ ಐಸ್ ಕೆಟ್ಟೆ ಮೇಲೆ ನನ್ನ ನಿಲ್ಸಿದ್ರಿ. ಸಂಪದಾಗ ಮಾತ್ರ ಈ ತರ ಸಿಂಪಲ್ ಪರೀಕ್ಷೆ ಕೊಡ್ತಿದ್ದೀರಾ. ಅಂದ್ರೆ ಏನು ನೀವಿದೆಲ್ಲ ಬೇಕು ಅಂತ ಮಾಡ್ತಿದ್ದೀರಾ? ನಾನ್ ನಿಮ್ಮೆಲ್ರಿಗೋಸ್ಕರ ಪೂಜೆ ಮಾಡ್ತಿದ್ರೆ ಕರುಣಾಕರ್ ರಾವ್ ಅವ್ರೆ. ಅಮ್ಮ ನೋಡಿ ಈ ದೀಪ ಇದನ್ನೆಲ್ಲ ನನ್ನ ಹತ್ರ. ಶಕ್ತಿ ಪೂಜೆನಮ್ಮ, ಹಾಗೆ ಇರುತ್ತೆ. ಅಷ್ಟೇ ಅಲ್ವಾ ಪುರೋಹಿತ್ರೆ? ಸರಿಯಾಗಿ ಹೇಳಿದ್ರಿ. ನೀವು ಕೇಳ್ಕೊಂಡಿದ್ದು ನಡೆಯುತ್ತೆ. ಅಮ್ಮ ತಲೆ ಮೇಲೆ ದೀಪ ಇಟ್ಕೊಂಡಿದ್ದೀರಾ. ನಮ್ಮೂರಿನ ಮಾದರಿ ಆ ಶಕ್ತಿ ಸ್ವರೂಪಿಣಿಗೆ ರುದ್ರ ತರ್ಪಣ ಮಾಡಬೇಕು. ಈಗಷ್ಟೇ ಮಾಡ್ದೆ ಅಲ್ವಾ? ಅಮ್ಮನಿಗದ್ ಸಾಕಾಗಲ್ಲಮ್ಮ. ಇದನ್ನೆಲ್ಲ ಮಾಡೋದಕ್ಕೆ ನನ್ 2 ಕೈಯೂ ಖಾಲಿ ಇಲ್ವಲ್ಲ. ಕೈ ಜೊತೆ ಕೆಲಸ ಇಲ್ಲಮ್ಮ, ನಾಲಿಗೆ ಸಾಕು. ಹಾ, ನಾಲ್ಗೆಯಿಂದ ಏನ್ ಮಾಡ್ಬೇಕು? ನೀನೇನು ಮಾಡ್ಬೇಡಮ್ಮ, ನಾನೇ ಮಾಡ್ತೀನಿ. ಎಲ್ಲಿ ನಾಲ್ಗೆ ಹೊರಗಡೆ ಹಾಕಮ್ಮ. ಮೇಲ್ಮರತ್ತೂರು ಅಮ್ಮನೇ, ಅರುಣಾಚಲ ಶಿವನೇ, ಪಳನಿ ಮುರುಗನೇ, ಹರೋಂ ಹರ. ಹರೋಂ ಹರ ಚುಚ್ಚಿ. ನೋಡಿದ್ರ ನನ್ನ ಹೆಂಡತಿ ಒಳ್ಳೆತನ ನನಗೋಸ್ಕರ, ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ ನಾಲ್ಗೆಗೆ ತ್ರಿಶೂಲ ಚುಚ್ಚಿಸ್ಕೊಂಡು ತಲೆ ಮೇಲೆ ದೀಪನೂ ಹೊರ್ತಿದ್ದಾಳೆ. ನಮ್ಮಕ್ಕ ಬಂಗಾರ. ಅಲ್ಲ, ಮನೆಗೆ ಇಂಥ ಸೊಸೆ ಎಲ್ಲಾದ್ರೂ ಸಿಗ್ತಾಳಾ?
ಅಮ್ಮ ಅಮ್ಮ ನೀನು ಮನುಷ್ಯಳಲ್ಲಮ್ಮ, ನೀನು ದೇವತೆ. ಅಮ್ಮ ನಮ್ಗೆ ಆಶೀರ್ವಾದ ಮಾಡಮ್ಮ. ಈ ಹುಡುಗಿ ಮನುಷ್ಯಳ ಅಲ್ಲಮ್ಮ, ಮಹಾಸಾಧ್ವಿ. ಮನುಷ್ಯಳಾಗಿ ಹುಟ್ಟಿರೋ ದೇವತೆ. ಅಮ್ಮ ನನ್ನ ಕಣ್ಣಿಗೆ ಉಗ್ರ ರೂಪದಲ್ಲಿರೋ ಕಾಳಿಕಾ ದೇವಿ ಹಾಗೆ ಕಾಣಿಸ್ತಿದ್ಯಾ ಅಮ್ಮ. ಅಮ್ಮ ಅಮ್ಮ, ಆ ದೀಪಗಳ ಜೊತೆಗೆ ಅಮ್ನೋರ್ ಸುತ್ತ ಪ್ರದಕ್ಷಿಣೆ ಹಾಕಮ್ಮ. ಬಾಮ್ಮ. ಅಮ್ಮ ಹುಷಾರಮ್ಮ. ಅಮ್ಮ ಬಿದ್ಬಿಡ್ತೀಯಮ್ಮ. ಅಮ್ಮ ಹುಷಾರಮ್ಮ. ಅಮ್ಮ 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 ಈ ಕಾಲ್ನ ಹಾಗೆ ನನ್ನ ತಲೆ ಮೇಲಿಟ್ಟು ನನ್ನ ಧನ್ಯನಾಗು ಮಾಡು ತಾಯಿ. ಏಯ್, ನನ್ ಸೊಸೆ ಪೂಜೆ ಮಾಡ್ತಾ ಇದ್ದಾಳೆ ಅನ್ಕೊಂಡಿದ್ದೀರಾ ಇಲ್ಲ ಸರ್ಕಸ್ ಮಾಡ್ತಾ ಇದ್ದಾಳೆ ಅನ್ಕೊಂಡಿದ್ದೀರಾ? ತಲೆ ಮೇಲೆ ಕಾಲಿಟ್ಟು ನಡೆಯೋದಿಕ್ಕೆ ಸೈಡ್ಗೆ ಹೋಗ್ರಿ. ಮೊದ್ಲು ಕಾಲ್ ಬಿಡಪ್ಪ. ಆ ಹುಡುಗಿ ಕೆಳಗ್ ಬಿದ್ಲು ಅಂದ್ರೆ ನಾಳೆ ನಾವು ಕೋರ್ಟಲ್ಲಿ ಉತ್ತರ ಕೊಡ್ಬೇಕು. ಸರಿ ಅಮ್ಮ, ನನಗೆ ಅದೃಷ್ಟ ಇಲ್ಲ ಅನ್ಕೋತೀನಿ. ಅಮ್ಮ ಅಮ್ಮ ಏನಿದು, ಇನ್ನು ಎಷ್ಟೊತ್ತಾಗುತ್ತಂತೆ? ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ ಸಿದ್ದು. ಯಾವುದೇ ಅನುಮಾನ ಬೇಡ ಅಮ್ಮ. ಬಂದಿರೋ ಕೆಲಸ ಪೂರ್ತಿ ಮಾಡ್ಕೊಂಡು ಈ ನಕಲಿ ಒಡವೆನ ಅಲ್ಲಿಟ್ಟು ಅಸಲಿ ಒಡವೆನ ತಗೊಂಡು ಹೋಗ್ತೀವಿ. ನಾವ್ ಇಲ್ಲೇ ಇದ್ರೆ ಅಲ್ಲಿ ಪೂಜೆ ಕೂಡ ಮುಗ್ದೋಗೋದಿಲ್ವಾ? ಪೂಜೆ ಶುರು ಮಾಡಿದ್ದೆ ಸಂಪದ ಅಮ್ಮ. ನಮ್ ಕೆಲಸ ಪೂರ್ತಿ ಆಗ್ದೇನೆ ಪೂಜೆ ಪೂರ್ತಿ ಆಗಲ್ಲ. ಕಾದು ಕಾದು ಸುಸ್ತಾಗ್ತಿದೆ ಕಣೋ. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರಮ್ಮ. ಎಲ್ರು ಪೂಜೆಯಲ್ಲಿ ಮುಳುಗೋಗಿರ್ತಾರೆ. ಆ ಪೂಜೆ ನಡೀತಿರ್ಬೇಕಾದ್ರೇನೆ ಯಾರ ಕಣ್ಗೂ ಬೀಳ್ದೇನೆ ಒಡವೆ ಬದಲಾಯಿಸಿ ತಗೊಂಡು ಹೋಗೋಣ. ಇಷ್ಟಕ್ಕೂ ಏನ್ ನಡೀತಿದೆ ಅಂತ ಒಂದ್ಸಲ ನೋಡ್ಕೊಂಡ್ ಬಾ. ಅಗತ್ಯ ಇಲ್ಲ ಅಮ್ಮ. ಹೋಗೋದು ಅಂತ ನಡೆದ್ರೆ ಕೆಲಸ ಪೂರ್ತಿ ಮಾಡ್ಕೊಂಡು ಬಂದ್ಬಿಡ್ಬೇಕು ಅಷ್ಟೇ. ನೀನ್ ಭಯ ಪಡ್ದೇನೆ ನೆಮ್ಮದಿಯಾಗಿರು. ಬಾಮ್ಮ ಬಾಮ್ಮ. ಅಮ್ಮ ತಾಯೇ, ಹುಷಾರಮ್ಮ. ಬಾಮ್ಮ, ಬಾ 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 ಬಾ. ಹಾಗೆ ನಿಧಾನ. ನೋಡಿದ್ರೆ ನನ್ನ ಹೆಂಡ್ತಿನ ನಮ್ಮ ಕುಟುಂಬಕ್ಕೋಸ್ಕರ ಎಷ್ಟು ನೋವು ಸಹಿಸ್ಕೊತಿದ್ದಾಳೋ, ಎಷ್ಟು ತ್ಯಾಗ ಮಾಡ್ತಿದ್ದಾಳೋ ಅಂತ. ಹೆಂಡತಿ ಕಷ್ಟಪಡ್ತಿರೋದನ್ನ ನೋಡಿ ನೊಂದ್ಕೋತಾ ಇರೋ ಗಂಡನ್ನ ನಿನ್ನೆ ನೋಡ್ತಿದ್ದೀನಪ್ಪ. ಸ್ವಾಮಿ ಪೂಜಾರಿ ಅವರೇ, ಈ ನಾಲ್ಗಿಗೆ ತ್ರಿಶೂಲ ಚುಚ್ಚೋ ಅವಕಾಶ ಏನಾದ್ರೂ ಇದೆಯಾ? ಯಾಕಮ್ಮ ನನ್ ಮೇಲೆ ಅಷ್ಟೊಂದು ಕೋಪ? ಆಹಾ, ಕೋಪ ಅಲ್ಲ, ಭಕ್ತಿ. ಸಂಪದ ಭಕ್ತಿನ ನೋಡಿ ಖುಷಿ ಪಡ್ತಿರೋದಕ್ಕೆ ಭಕ್ತಿಯಿಂದ ಆಶೀರ್ವಾದ ಮಾಡಿ ಅಂತ ಹೇಳಿದೆ. ಹಾಗಂದ್ರ? ಹಾಗಾದ್ರೆ ಓಕೆ. ಅಮ್ಮ, ಒಂದ್ಸರಿ ಕಣ್ಮುಚ್ಕೊಳಮ್ಮ. ಚುಚ್ಚೋದಕ್ಕಲ್ಲಮ್ಮ, ತೆಗಿಯೋದಿಕ್ಕೆ.
ಶಕ್ತಿ. ಅಮ್ಮ, ನಿನ್ನ ನೋಡ್ತಿದ್ರೆ ಅಮ್ಮನವ್ರ ಸಿನಿಮಾದಲ್ಲಿ ಸೌಂದರ್ಯ ಹಾಗೆ, ದೇವಿ ಸಿನಿಮಾದಲ್ಲಿ ಪ್ರೇಮ ಹಾಗೆ, ಎಂತ ಭಕ್ತೆ ಅಮ್ಮ ನೀನು. ಏಯ್ ಪೆದ್ ನನ್ ಮಗನ, ಅವ್ರು ನನ್ನ ಸಾಯಿಸ್ತಾ ಇದ್ರೆ ಮಾಡಿದ್ರೆ ನಿಂಗೋಳ್ ಬೇರೆ. ಈ ಹುಡುಗಿ ಬೈತಿರೋ ಹಾಗಿದ್ದಾಳಲ್ಲ. ಇಲ್ಲ, ಅಮ್ಮನವರು ಆಶೀರ್ವಾದ ಮಾಡ್ತಿದ್ದಾರೆ ಮದ್ವೆ ಬಗ್ಗೆ. ಹೌದಾ? ಅಮ್ಮ ಅಮ್ಮ, ಚೆನ್ನಾಗಿ ಚೆನ್ನಾಗಿ ಇನ್ನೂ ಚೆನ್ನಾಗಿ ಆಶೀರ್ವಾದ ಮಾಡಮ್ಮ. ಅಮ್ಮ ಅಮ್ಮ, ಚೆನ್ನಾಗಿ ಆಶೀರ್ವಾದ ಮಾಡಮ್ಮ. ಅಮ್ಮ ತಾಯಿ, ನೀನೇ ನಮ್ ದೇವತೆ ಕಣಮ್ಮ. ಅಮ್ಮ ಅಮ್ಮ, ಆಶೀರ್ವಾದ ಮಾಡಮ್ಮ. ಅಮ್ಮ ತಾಯಿ, ಅಮ್ಮ ಅಮ್ಮ. ಅಯ್ಯೋ ನಂಗೆ ನಿಮಿಷ ಕೊಡ್ತಿದ್ರು. ಅಮ್ಮ, ಅಮ್ಮನವ್ರ ಪೂಜೆ ಎಲ್ಲ ಚೆನ್ನಾಗಿ ನಡೀತು. ಕೊನೆಯದಾಗಿ ಒಂದೇ ಒಂದು ಮಹಾಗೌರಿ ಪೂಜೆ ಉಳಿದಿದೆ. ಇನ್ನು ಏನ್ ಪೂಜೆ ಉಳಿದಿದೆ? ಅದು ನನಗೋಸ್ಕರ ಉಳಿದಿರೋ ಪೂಜೆ, ನನ್ನ ಅನುಮಾನ ಪೂರ್ತಿ ಆಗೋದಕ್ಕೆ ಮಾಡ್ತಾ ಇರೋ ಪೂಜೆ. ಅಂದ್ರೆ ಆಗ ನನಗೆ ಕೊಟ್ಟಿದ್ರಲ್ಲ, ಅದೇ ತರ ಪರೀಕ್ಷೆಗಳಾತೆ? ಅದು ತುಂಬಾ ಚಿಕ್ಕದು. ಇದು ಶಕ್ತಿ ಪೂಜೆ ಅಲ್ವಾ, ಸ್ವಲ್ಪ ಕಠಿಣವಾಗೇ ಇರತ್ತೆ. ಓ, ಏನೋ ಅಂದ್ಕೊಂಡಿದ್ದೆ, ಆದ್ರೆ ಸಂಪದ ಎಷ್ಟೇ ಕಠಿಣವಾದ ಪೂಜೆನಾದ್ರೂ ಮಾಡ್ತಾಳೆ ಅಂತ ಈಗ ಅರ್ಥ ಆಯ್ತು. ಮತ್ತೆ ನಮಗೋಸ್ಕರ ರಕ್ತದಿಂದ ಅಭಿಷೇಕ ಮಾಡೋದು, ನಾಲ್ಗೆಗೆ ತ್ರಿಶೂಲ ಚುಚ್ಕೊಳ್ಳೋದಂದ್ರೆ ಸುಮ್ಮನೆನಾ? ಅಂದ್ರೆ ಸಂಪದ ಅಭಿಮಾನದ ಬಗ್ಗೆ ನಾವೇ ಕಡಿಮೆ ತಿಳ್ಕೊಂಡಿದ್ದೀವಿ ಅಂತ ಆಯ್ತು. ಶ್ರೀನಿವಾಸ್, ಆ ಮಹಾಘೋರ ಪೂಜೆ ಏನು? ಅಮ್ಮ, ಆ ಪೂಜೆಗೆ ಏರ್ಪಾಡೆಲ್ಲ ಮಾಡಿದ್ದೀರಾ ಅಲ್ವಾ? ನಮ್ಮ ಅನುಪಮ ಎಲ್ಲ ಹತ್ರ ಇದ್ದೇ ರೆಡಿ ಮಾಡಿದಾಳೆ. ಏನು ನಂಗೆ ಗೊತ್ತಿಲ್ಲ, ನೀವೆಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀರಾ? ಎಂತ ಮಾತು ಹೇಳ್ಬಿಟ್ಟೆ ಸಂಪದ. ನಮ್ಮನೆ ಸೊಸೆ ನೀನ್ ಪೂಜೆ ಮಾಡುವಾಗ ನಾವೆಲ್ಲರೂ ಸುಮ್ಮನೆ ಇರೋದಕ್ಕೆ ಹೇಗ್ ಸಾಧ್ಯ ಆಗತ್ತೆ? ನೀನು ನನ್ ಸೊಸೆ ಅಲ್ವೇ, ನನ್ ಮಗಳು ಅನ್ಕೊಂಡಿದೀನಿ. ಆಹಾ ಆಹಾ, ಸೊಸೆ ಮೇಲೆ ಕಿರೋಸಿನ್ ಹಾಕಿ ಇಲ್ಲ ಅಂದ್ರೆ ಸುಪಾರಿ ಕೊಟ್ಟು ಮರ್ಡರ್ ಮಾಡ್ತಿರೋ ಅತ್ತೆ ಇರೋ ಈ ದಿನಗಳಲ್ಲಿ ನಿಮ್ಮಂತ ಅತ್ತೆಯವ್ರಿರೋದ್ ನೋಡ್ತಿದ್ರೆ ಆಹಾ. ಅಮ್ಮ, ಇವಾಗಾದ್ರೂ ಅಳ್ಬೋದಾ? ಬೇಡ, ಮನೆಗೆ ಹೋಗಿ ಆರಾಮಗಳು. ಇಷ್ಟು ಸಾಕಮ್ಮ, ಅಸಲಿ ಪೂಜೆಗೆ ಈ ತಡ ಆಗ್ತಿದೆ. ಇಷ್ಟಕ್ಕೂ ಪೂಜೆ ಏನು? ಅಮ್ಮ, ಈ ಪೂಜೆ ಮುಗೀತು, ಇನ್ನು ಆ ಪೂಜೆ ಉಳಿದಿದೆ. ಅದಕ್ಕೆ ಸ್ವಲ್ಪ ಕತ್ಲಾಗ್ಬೇಕು, ಸ್ವಲ್ಪ ತಾಳ್ಮೆ ತಗೊಳಮ್ಮ. ಏನೋ ಇದು, ನಮ್ಮನ್ನ ಇಲ್ಲಿ ಕೂರಿಸ್ಬಿಟ್ಟು ಅವ್ರೇನ್ ಮಾಡ್ತಾ ಇದ್ದಾರೆ? ಕತ್ಲೆ ಕೂಡ ಆಗೋಯ್ತು. ನಾನು ಹೋಗ್ಬೇಕಾಗಿರೋ ಟೈಮ್ ಹತ್ರ ಬಂದಿದೆ ಬಿಡಮ್ಮ. ಎಲ್ರೂ ಒಳಗಡೆನೆ ಇದ್ದಾರೆ, ಹುಷಾರು ಕಾಣಿಸಿದ್ದು. ನನಗೇನು ಆಗಲ್ಲ ಅಮ್ಮ. ಅವ್ರಿಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗೋ ಅಷ್ಟರಲ್ಲಿ ಈ ನಕಲಿ ಬಂಗಾರನ ಅಲ್ಲಿಟ್ಟು ಅಸಲಿ ಬಂಗಾರನ ತಗೊಂಡ್ ಬರ್ತೀನಿ. ನೀನ್ ಬೇಗ ಬಂದ್ಬಿಡು. ನಾನು ಬರ್ತೀನಿ, ಆದ್ರೆ ನೀನ್ ಮಾತ್ರ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಆಗಿರ್ಬೇಕು. ಆಯ್ತು ಬಿಡು.
ಒಡವೆ ಬದಲಾಯಿಸಿದ ಮರುಕ್ಷಣ ನಾವ್ ಈ ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬಾರ್ದಮ್ಮ. ನಿನ್ ಜೊತೆ ಆ ಸಂಪಾದ ಕೂಡ ಬರ್ತಾಳಾ? ಒಳಗಡೆ ಹೋಗೋವರೆಗೂ ಗೊತ್ತಿಲ್ಲ ಅಮ್ಮ. ಪರಿಸ್ಥಿತಿ ಚೆನ್ನಾಗಿದ್ರೆ ನನ್ನ ಜೊತೆ ಬರ್ತಾಳೆ, ಇಲ್ಲ ಅಂದ್ರೆ ಆಮೇಲೆ ಬರ್ತಾಳೆ. ನೀನ್ ಕಾರ್ ಸ್ಟಾರ್ಟ್ ಮಾಡಿ ಇಟ್ಕೋ, ಓಕೆನಾ?